ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ಈ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಜನವರಿ ತಿಂಗಳಿನ 26 ಮತ್ತೆ 27ನೇ ತಾರೀಕು ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಅದ್ರ ಮೇಲೆ ಕೆಲವೊಂದು ಎಂಸಿಕ್ಯೂ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಅನ್ನೋದಾದ್ರೆ, ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ಡೈಮಂಡ್ ಟ್ರಯಾಂಗಲ್. ಡೈಮಂಡ್ ಟ್ರಯಾಂಗಲ್ ಅಂತಂದ್ರೆ ಕೆಲವೊಂದು ಬುದ್ಧಿಸ್ಟ್ ಸೈಟ್ಸ್ ಗಳು ಎಲ್ಲಿಂದ ಒಡಿಶಾದಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್ ಗೆ ಆಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಬಂದ್ರು ಗ್ಯಾಲೆಂಟ್ರಿ ಅವಾರ್ಡ್. ಈಗ ರಿಪಬ್ಲಿಕ್ ಡೇ ಆಗಿದೆ, ಸೊ ಹಂಗಾಗಿ ಗ್ಯಾಲೆಂಟ್ರಿ ಅವಾರ್ಡ್ ಕೊಟ್ಟಿದ್ದಾರೆ ಮತ್ತೆ ಪದ್ಮ ಅವಾರ್ಡ್ ಕೊಟ್ಟಿದ್ದಾರೆ. ಕರ್ನಾಟಕದಿಂದ ಯಾರ್ಯಾರಿಗೆ ಪದ್ಮ ಅವಾರ್ಡ್ಸ್ ಬಂದಿದೆ ಅದನ್ನ ನೋಡ್ಕೋಬೇಕಾಗುತ್ತೆ. ನಂತರ ಗ್ಯಾಲೆಂಟ್ರಿ ಅವಾರ್ಡ್ಸ್ ಈ ಸಲ ವಿಶೇಷವಾಗಿ ಯಾರ್ಯಾರು ಬಂದಿದೆ ಅದನ್ನ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ನೋಡ್ತಾ ಹೋಗೋಣ. ನಂತರ ಬಂದು ಈಗ ಸ್ಟೇಟ್ ಅನಿಮಲ್, ಸ್ಟೇಟ್ ಬರ್ಡ್ ಬಗ್ಗೆ ಕೇಳಿರ್ತೀವಿ. ಅದೇ ರೀತಿಯಲ್ಲಿ ಸ್ಟೇಟ್ ಮೈಕ್ರೋಬ್ ಅಂತ ಹೇಳಿ ಕೇರಳ ಒಂದು ಮೈಕ್ರೋ ಆರ್ಗಾನಿಸಮ್, ಏನದು ಬೆಸಿಲಿಸ್ ಸಬ್ಟಿಲಿಸ್ ಅಂತ ಹೇಳ್ಬಿಟ್ಟು, ಬೆಸಿಲಿಸ್ ಸಬ್ಟಿಲಿಸ್ ಅನ್ನುವಂತ ಒಂದು ಮೈಕ್ರೋ ಆರ್ಗಾನಿಸಮ್ ನ ರೆಕಗ್ನೈಸ್ ಮಾಡಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಏಷಿಯಾಟಿಕ್ ವೈಲ್ಡ್ ಡಾಗ್ ಅಥವಾ ಡೋಲೆ ಅಂತ ಏನ್ ಕರಿತೀವಲ್ಲ, ಅದು ಈಗ ಮಧ್ಯಪ್ರದೇಶದಲ್ಲಿ ನೋಡಕ್ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಬಂದು ಕರ್ನಾಟಕ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್, ಕರ್ನಾಟಕ ಗಿಗ್ ವರ್ಕರ್ಸ್ ವೆಲ್ಫೇರ್ ಆಕ್ಟ್ ಅಂತ ಹೇಳಿ 2025 ತಂದಿದ್ವಿ. ಅದೇನ್ ಹೇಳಿತ್ತು ಅಂತಂದ್ರೆ ಒಂದು ಬೋರ್ಡ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಹೇಳಿತ್ತು. ಆ ಬೋರ್ಡ್ ಈಗ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಬಂದು ಪಿಎಂ ಕುಸುಮ್ ಅಂಡರ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಏನಿದೆಯಲ್ಲ, ಅದು ತನ್ನ ವ್ಯಾಪ್ತಿನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ಕರ್ನಾಟಕದಲ್ಲಿ, ಇಂಡಿಯಾದಲ್ಲೇ ಫಾರ್ ದ ಫಸ್ಟ್ ಟೈಮ್, ಅದರಲ್ಲೂ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಜೆಂಡರ್ ಮೈನಾರಿಟಿ ಸಂಬಂಧಪಟ್ಟಂಗೆ ಒಂದು ಸರ್ವೆ ಆಗಿದೆ. ಆ ಸರ್ವೆನಲ್ಲಿ ನೋಟಿಸ್ ಮಾಡಿದ ವಿಚಾರಗಳೇನು ಮತ್ತೆ ಆ ಸರ್ವೆ ಏನೇನು ರೆಕಮೆಂಡ್ ಮಾಡಿದೆ, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಅಥವಾ ಮೊದಲನೇ ಆರ್ಟಿಕಲ್ ಬಂದು 3 ಬುದ್ಧಿಸ್ಟ್ ಸೈಟ್ಸ್ ಗಳು ಯಾವ್ಯಾವ್ದು ಅಂತಂದ್ರೆ ರತ್ನಗಿರಿ, ಉದಯಗಿರಿ ಮತ್ತೆ ಲಲಿತಗಿರಿ. ನೆನ್ಪಿಟ್ಕೋಬೇಕಾಗತ್ತೆ, ರತ್ನಗಿರಿ, ಉದಯಗಿರಿ ಮತ್ತೆ ಲಲಿತಗಿರಿ, ಈ 3 ಬುದ್ಧಿಸ್ಟ್ ಸೈಟ್ಸ್ ಗಳು ಏನಿದೆಯಲ್ಲ, ಈ 3 ಬುದ್ಧಿಸ್ಟ್ ಸೈಟ್ಸ್ ಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ವರ್ಲ್ಡ್ ಹೆರಿಟೇಜ್ ಟ್ಯಾಗ್ ಕೊಡಬೇಕು ಅಂತ ಹೇಳಿ ಅದನ್ನ ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್ ಹಾಕಿದ್ದಾರೆ. ನಾವು ಕೇಳಿದ ತಕ್ಷಣ ಅದು ಬಂದು ನೇರವಾಗಿ ನಮಗೆ ಟ್ಯಾಗ್ ಕೊಡಲ್ಲ, ಇದು ಹೆರಿಟೇಜ್ ಲಿಸ್ಟ್ ಅಂತ ಹೇಳಿ. ಅದನ್ನ ಫಸ್ಟ್ ಟೆಂಟೇಟಿವ್ ಲಿಸ್ಟ್ ಹಾಕ್ಬೇಕಾಗತ್ತೆ. ನಂತರ ಅದ್ರ ಕೆಲವೊಂದೆಲ್ಲ ಪ್ರೋಸೆಸ್ ಆದ್ಮೇಲೆ ಅದಕ್ಕೆ ಹೆರಿಟೇಜ್ ಟ್ಯಾಗ್ ಸಿಗುತ್ತೆ. ಸೊ ಈ ಕೆಲಸ ಮಾಡೋದು ಯಾರು ಅಂತಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಇವ್ರು ಮಾಡುವಂತದ್ದು. ಸೊ ಈ 3 ಬುದ್ಧಿಸ್ಟ್ ಸೈಟ್ಸ್ ಗಳ ಸ್ಪೆಷಾಲಿಟಿ ಏನಂತಂದ್ರೆ, ನಾವು ಬುದ್ಧಿಸ್ಟ್ ಸೆಕ್ಟ್ ಗಳ ಬಗ್ಗೆ ಓದಿರ್ತೀವಿ, ಯಾವುದು ಮಹಾಯಾನ, ಹೀನಯಾನ, ವಜ್ರಾಯನ. ಸೊ ಈ 3 ಬುದ್ಧಿಸ್ಟ್ ಪ್ರಾಕ್ಟೀಸ್ ಗಳನ್ನ ನಾವು ಆ 3 ಸೈಟ್ಸ್ ಗಳನ್ನ ನೋಡ್ತೀವಿ, ಯಾವುದು ರತ್ನಗಿರಿ, ಉದಯಗಿರಿ ಮತ್ತೆ ಲಲಿತಗಿರಿ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈ ನೆನ್ಪಿಟ್ಕೊಳ್ಳಿ ಯಾವ್ಯಾವ ಅಂತಂದ್ರೆ ನಾವು ಉದಯಗಿರಿ, ರತ್ನಗಿರಿ, ಉದಯಗಿರಿ ಮತ್ತೆ ಲಲಿತಗಿರಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರುತ್ತೆ, ಒಡಿಸಾದ ವಜ್ರ ತ್ರಿಕೋನ ಅಥವಾ ಡೈಮಂಡ್ ಟ್ರಯಾಂಗಲ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ರತ್ನಗಿರಿ, ಉದಯಗಿರಿ ಮತ್ತು ಲಲಿತಗಿರಿಗಳನ್ನು ಒಳಗೊಂಡಿದೆ. ಕರೆಕ್ಟ್. ಇವು ಹೀನಯಾನ, ಮಹಾಯಾನ ಮತ್ತು ವಜ್ರಾಯನ ಎಂಬ 3 ಬೌದ್ಧ ಪಂಥಗಳನ್ನು ಪ್ರತಿನಿಧಿಸುತ್ತವೆ. ಹೌದು, ಹಾಗಾಗಿ ಈ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಪ್ರೆಸಿಡೆಂಟ್ ಅಪ್ರೂವ್ಸ್ ಅಶೋಕ ಚಕ್ರ ಫಾರ್ ದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಮಗೆ ಲಾಸ್ಟ್ ಇಯರ್ ಇಂದ ಸುದ್ದಿ ಹೇಳಿದ್ರು. ಏನಕ್ಕೆ ಅಂತಂದ್ರೆ, ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆಯಲ್ಲ, ಅದರಲ್ಲಿ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಂದ್ರೆ ಶುಭಾಂಶು ಶುಕ್ಲಾ ಅವರು ಆಗಿರ್ತಾರೆ. ಅಂದ್ರೆ ಅವ್ರದ್ದು ಬರೀ ಪಾರ್ಟಿಸಿಪೇಷನ್ ಆಗಿರಲಿಲ್ಲ, ಯಾವ ಒಂದು ಟೀಮ್ ಏನಿತ್ತಲ್ಲ ಅದನ್ನ ಲೀಡ್ ಮಾಡಿದವರು ಇವರೇ ಆಗಿರ್ತಾರೆ. ಸೊ ಅವರ ಒಂದು ಬ್ರೇವರಿನ ರೆಕಗ್ನೈಸ್ ಮಾಡಿ ಈ ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ ಗ್ಯಾಲೆಂಟ್ರಿ ಅವಾರ್ಡ್ಗಳಲ್ಲಿ 2 ತರ ಬರುತ್ತೆ. ಗ್ಯಾಲೆಂಟ್ರಿ ಅವಾರ್ಡ್ ಅಲ್ಲಿ 2 ತರ ಬರುತ್ತೆ. ಯಾವ್ಯಾವ್ದು ಅಂತಂದ್ರೆ ಪೀಸ್ ಪ್ರೈಸ್ ಒಂದು, ಪೀಸ್ ಟೈಮ್ ಅಂತ ಒಂದು ಬರುತ್ತೆ, ಪೀಸ್ ಟೈಮ್ ಒಂದು, ಮತ್ತೆ ವಾರ್ ಟೈಮ್ ಅಂತ ಹೇಳ್ಬಿಟ್ಟು. ವಾರ್ ಟೈಮ್ ಅಲ್ಲಿ ಪೀಸ್ ಟೈಮ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಪೀಸ್ ಟೈಮ್ ಅಲ್ಲಿ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಅಂತ ಬರ್ತವೆ. ಅದ್ರಲ್ಲಿ ಹೈಯೆಸ್ಟ್ ಬಂದು ಅಶೋಕ ಚಕ್ರ, ಆ ಒಂದು ಅವಾರ್ಡ್ ಇವರು ಸಿಕ್ಕಿರುವಂತದ್ದಾಗಿರುತ್ತೆ. ಮತ್ತೆ ಈಗ ವಾರ್ ಟೈಮ್ ಅಂತ ಬಂದಾಗ, ವಾರ್ ಟೈಮ್ ಅಲ್ಲಿ ಪರಮವೀರ, ವೀರಚಕ್ರ, ಪರಮವೀರ ಚಕ್ರ, ವೀರಚಕ್ರ ಈ ರೀತಿ ಕೊಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಪೀಸ್ ಟೈಮ್ ಏನಿತ್ತಲ್ಲ ಅದರಲ್ಲಿ ಸಿಕ್ಕಿರುವಂತ ಅಶೋಕ ಚಕ್ರನ ಇವರಿಗೆ ಅಪ್ರೂವ್ ಮಾಡೋದಾಗಿರುತ್ತೆ. ಸೊ ಇದನ್ನ ಯಾವಾಗ ರೆಕಮೆಂಡ್ ಮಾಡ್ತಾರೆ ಯೂಶಲಿ ಅಂತಂದ್ರೆ, ಇದನ್ನ ರೆಕಮೆಂಡ್ ಮಾಡೋದು ಯಾರು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇವರು ಪ್ರೆಸಿಡೆಂಟ್ ರೆಕಮೆಂಡ್ ಮಾಡ್ತಾರೆ. ಯಾವಾಗ ಅಂದ್ರೆ ವರ್ಷದಲ್ಲಿ 2 ಸಲ ಮಾಡ್ತಾರೆ, ರಿಪಬ್ಲಿಕ್ ಡೇ ನಲ್ಲಿ ಮಾಡ್ತಾರೆ ಮತ್ತೆ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಮಾಡ್ತಾರೆ. ಸೊ ಈ ವರ್ಷ ಇವ್ರಿಗೆ ಸಿಕ್ಕಿರೋದಾಗಿರುತ್ತೆ. ಸೊ ಇವ್ರ ಮೇಲೆ ಬಂದ ಪ್ರಶ್ನೆ ಯಾವ ತರ ಬರ್ಬೋದು, 2026ರ ಸಹಸ್ರ ಪ್ರಶಸ್ತಿ ಅಥವಾ ಗ್ಯಾಲೆಂಟ್ರಿ ಅವಾರ್ಡ್ ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ISS ಅಂತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೇಳ್ತೀವಲ್ಲ, ಭೇಟಿ ನೀಡಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗಾಗಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರಿಗೆ ಅಶೋಕ ಚಕ್ರವನ್ನು ನೀಡಲಾಯಿತು. ಹೌದು, ಇವರಿಗೆ ಅಶೋಕ ಚಕ್ರ ನೀಡಿದ್ದಾರೆ. ಸಾಹಸ ಪ್ರಶಸ್ತಿಗಳನ್ನು ವರ್ಷಕ್ಕೆ ಒಮ್ಮೆ ಮಾತ್ರ, ಅಂದರೆ ಜನವರಿ 26ಕ್ಕೆ ಮಾತ್ರ ರಕ್ಷಣಾ ಸಚಿವಾಲಯ ಘೋಷಿಸಿದೆ ಅಂತ. ಇಲ್ಲ, ರಕ್ಷಣಾ ಸಚಿವಾಲಯ ಮತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಮತ್ತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ 2 ಮಾಡುವಂಥದ್ದು. ಮತ್ತೆ ವರ್ಷಕ್ಕೆ ಒಮ್ಮೆ ಮಾತ್ರ ಅಲ್ಲ, ಇದನ್ನ ಮಾಡುವಂಥದ್ದು 2 ಸಲ, ಒಂದು ರಿಪಬ್ಲಿಕ್ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇ. ಸೊ ಹಾಗಾಗಿ 2ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮಾತ್ರ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಬೆಸಿಲಿಸ್ ಸಬ್ಟಿಲ್ಸ್ ಡಿಕ್ಲೇರ್ಡ್ ಸ್ಟೇಟ್ ಮೈಕ್ರೋಬ್ ಆಫ್ ಕೇರಳ. ಏನಂತಂದ್ರೆ, ನಾವು ಸ್ಟೇಟ್ ಅನಿಮಲ್, ಸ್ಟೇಟ್ ಬರ್ಡ್ ನೋಡ್ತೀವಲ್ಲ, ಅದೇ ರೀತಿನಲ್ಲೇ ಇಂಡಿಯಾದಲ್ಲೇ ಫಾರ್ ದ ಫಸ್ಟ್ ಟೈಮ್ ಕೇರಳ ಏನ್ ಮಾಡಿದೆ ಅಂತಂದ್ರೆ ಒಂದು ಮೈಕ್ರೋ ಆರ್ಗಾನಿಸಮ್ ಯಾವುದು ಬೆಸಿಲಿಸ್
ಬೆಸಿಲಸ್ ಸಬ್ಟೈಲ್ಸ್ ಅನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಇದನ್ನ ಸ್ಟೇಟ್ ಮೈಕ್ರೋಬ್ ಅಂತ ಹೇಳಿದೆ. ಏನಕ್ಕೆ ಅಂತಂದ್ರೆ ಇದನ್ನ ಒಂದು ರೀತಿ ಮಾಡೆಲ್ ಮೈಕ್ರೋಬ್ ಅಂತಾನೆ ಹೇಳ್ತಾರೆ. ಬಯೋಟೆಕ್ನಾಲಜಿನ ಆಗ್ಬೋದು ಅಥವಾ ಒಂದು ಸ್ಟಡಿಗೆ ಆಗ್ಬೋದು. ಈ ಬೆಸಿಲಸ್ ಸಬ್ಟೈಲ್ಸ್ ಏನಿದೆಯಲ್ಲ ಒಂಥರ ಮಾಡೆಲ್ ಅಂತಾನೆ ಹೇಳ್ತಾರೆ. ಬೇರೆ ಬೇರೆ ಬಯೋಟೆಕ್ನಾಲಜಿ ಆಗ್ಬೋದು, ಇಂಡಸ್ಟ್ರಿ ಆಗ್ಬೋದು, ಮತ್ತೆ ಇದನ್ನ ಪ್ರೋಡ್ಬಯೋಟಿಕ್ಸ್ ಅಂತ ಹೇಳ್ತಾರೆ. ಇದು ಎಲ್ಲೆಲ್ಲಿ ನೋಡೋ ಸಿಗುತ್ತೆ ಅಂತಂದ್ರೆ ಮಣ್ಣು ಮತ್ತೆ ಈ ಮಾನವನ ಇದ್ ಬರುತ್ತಲ್ಲ ಜಠರ ಅಥವಾ ಗಟ್ಸ್ ಏನ್ ಬರುತ್ತಲ್ಲ, ಸೊ ಅಲ್ಲಿ ಸೊ ಇಲ್ಲೆಲ್ಲ ನೋಡೋ ಸಿಗುತ್ತೆ. ಇದೇನಂತಂದ್ರೆ ಆ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಹೆಲ್ಪ್ ಮಾಡುವಂತದ್ದು ಆಗ್ಬೋದು. ಸೊ ಸಾಕಷ್ಟು ಇದ್ರ ಹೆಲ್ಪ್ ಎಲ್ಲ ಇದೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಏನ್ ಮಾಡಿದೆ ಅಂತಂದ್ರೆ ಕೇರಳ ಇದನ್ನೇ ಸ್ಟೇಟ್ ಮೈಕ್ರೋಬ್ ಅಂತೇಳಿ ಡಿಕ್ಲೇರ್ ಮಾಡಿದೆ. ನೆನ್ಪಿಟ್ಕೋಬೇಕಾಗತ್ತೆ ಅದ್ರ ಹೆಸರನ್ನ ಬೆಸಿಲಸ್ ಸಬ್ಟಿಲಿಸ್. ಯಾವ ಸ್ಟೇಟ್ ಅಂತಂದ್ರೆ ಕೇರಳ. ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಬೆಸಿಲಿಸ್ ಸಬ್ಟಿಲಿಸ್ ಅನ್ನು ತನ್ನ ರಾಜ್ಯದ ಸೂಕ್ಷ್ಮ ಜೀವಿ ಎಂದು ಘೋಷಿಸಿದ ಮೂಲಕ ಅಧಿಕೃತವಾಗಿ ರಾಜ್ಯ ಸೂಕ್ಷ್ಮ ಜೀವಿ ಎಂದು ಹೊಂದಿರುವ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು ಕೇರಳ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ರೇರ್ IUCN ಲಿಸ್ಟೆಡ್. IUCN ಅಲ್ಲಿ ಇದನ್ನ ಎಂಡೇಂಜರ್ಡ್ ಅಂತ ಲಿಸ್ಟ್ ಮಾಡಿದ್ದಾರೆ. ಎಂಡೇಂಜರ್ಡ್ ಅಂತ ಲಿಸ್ಟ್ ಮಾಡಿದ್ದಾರೆ. ಏನಿದು ದೋಲೆ ಅಥವಾ ಏಷ್ಯಾಟಿಕ್ ವೈಲ್ಡ್ ಡಾಗ್ ಅಂತ ಕರೀತಾರೆ. ಏಷ್ಯಾಟಿಕ್ ವೈಲ್ಡ್ ಡಾಗ್ ಇದೇನಾಗಿದೆ ಅಂತಂದ್ರೆ ಮಧ್ಯಪ್ರದೇಶದ ಒಂದು ಟೈಗರ್ ರಿಸರ್ವ್ ಏನಂತಂದ್ರೆ ರತಪಾಣಿ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಸೊ ಅಲ್ಲಿ ಇದನ್ನ ಫಸ್ಟ್ ಸ್ಪಾಟ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಇದು ರೆಕಗ್ನೈಸ್ ಅಲ್ಲಿ ಕಾಣಿಸ್ತಿರ್ಲಿಲ್ಲ, ಏನಂತಂದ್ರೆ ಈಗ ಕಾಣಿಸಿದೆ. ಏನಿದು ಸ್ಪೆಷಾಲಿಟಿ ಅಂತಂದ್ರೆ ಇದನ್ನ ಕಾಣಿಸೋದ್ರಿಂದ ಒಂದು ಅರ್ಥ ಮಾಡ್ಕೋಬೇಕು, ಅಲ್ಲಿ ಎಕಾಲಜಿಕಲ್ ಬ್ಯಾಲೆನ್ಸ್ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಪ್ರೇ ಬೇಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಆಕ್ಚುಲಿ ಕಾರ್ನಿವೋರ್ಸ್ ಮಾಂಸಾಹಾರಿ ಪ್ರಾಣಿ ಆಗಿರುತ್ತೆ. ಇದಿದೆ ಅಂತಂದ್ರೆ ಅಲ್ಲಿ ಪ್ರೇ ಬೇಸ್ ಚೆನ್ನಾಗಿದೆ. ಪ್ರೇ ಬೇಸ್ ಅಂತಂದ್ರೆ ಅದು ಮೊಲಗಳಾಗ್ಬೋದು, ಜಿಂಕೆಗಳಾಗ್ಬೋದು, ಇದೆಲ್ಲ ಚೆನ್ನಾಗಿದೆ ಅಂತ. ಮತ್ತೆ ಇಂಡಿಕೇಟರ್ ಒಂದು ಎಕಾಲಜಿಕಲ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಸುದ್ದಿಲಿ ಇರುತ್ತೆ. ಸೊ ಇದ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ. ಯಾವ ರೀತಿ ಬರ್ಬೋದು ಇದ್ರ ಮೇಲೆ ಪ್ರಶ್ನೆ ಬಂದ್ರೆ? ಯೂಶಲಿ ಇದು ಗುಡ್ಡಗಾಡು ಪ್ರದೇಶ, ದಟ್ಟ ಅರಣ್ಯ ಪ್ರದೇಶಗಳು ಎಲ್ಲ ಕಡೆ ನೋಡಕ್ ಸಿಗುತ್ತೆ. ಏಷ್ಯಾಟಿಕ್ ವೈಲ್ಡ್ ಡಾಗ್ ಅಥವಾ ಸೀಳುನಾಯಿ ಅಥವಾ ದೋಲೆ ಅನ್ನು ಇದನ್ನ ಸೂಚಕ ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರೀತಾರಂತೆ. ಸೂಚಕ ಪ್ರಭೇದ ಅಂತ ಹೇಳ್ಬಿಟ್ಟು, ಅಂದ್ರೆ ಇಂಡಿಕೇಟರ್ ಸ್ಪೀಶೀಸ್ ಇದು ಎಂದು ಪರಿಗಣಿಸಲು ಕಾರಣವೇನು ಅಥವಾ ಏನೇನು ಇದ್ರ ಬಗ್ಗೆ ಅಂತ ನೋಡ್ತಾ ಹೋಗೋಣ. ಇದಕ್ಕೆ ದೊಡ್ಡದಾದ ಮತ್ತು ಮಾನವರಹಿತ ಆವಾಸ ಸ್ಥಾನ ಬೇಕು. ಹೌದು. ಮತ್ತೆ ಇನ್ನೊಂದು ಏನಂತಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇತ್ತು ಜಾಸ್ತಿ ಅಂತಂದಾಗ ಅವಲ್ಲಿ ಇರೋದೇ ಇಲ್ಲ, ಸೊ ಹೊರಟೋಗ್ತವೆ. ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಪೀಸ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಮಾನವರಹಿತ ಆವಾಸ ಸ್ಥಾನ ಇದಕ್ಕೆ ಬೇಕಾಗುತ್ತೆ. ಇದು ಆರೋಗ್ಯಕರವಾದ ಬೇಟೆಗಳ ಅಥವಾ ಪ್ರೇಬೇಸ್ ಪ್ರಾಪರ್ ಆಗಿ ಒಂದು ಪ್ರೇಬೇಸ್ ಇದೆ. ಒಂದು ಪಿರಾಮಿಡ್ ಏನಿರುತ್ತಲ್ಲ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಅದ್ರ ಮೇಲೆ ಅವಲಂಬನೆಯಾಗಿರೋದ್ರಿಂದ ಇದು ಕರೆಕ್ಟ್ ಆಗಿದೆ. ಇದರ ಇರುವಿಕೆಯನ್ನು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಸೂಚಿಸುತ್ತೆ. ಹೌದು, ಒಂದು ಎಕಾಲಜಿಕಲ್ ಬ್ಯಾಲೆನ್ಸ್ ಪ್ರಾಪರ್ ಆಗಿದೆ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಇಫ್ ಇನ್ ಕೇಸ್ ನಮ್ಗೆ ನೋಡೋ ಸಿಕ್ತು ಅಂತಂದ್ರೆ ಇದೊಂದು ಆಕ್ರಮಣಕಾರಿ ಅಂದ್ರೆ ಲೈಕ್ ಅನ್ಯ ಆಕ್ರಮಣಕಾರಿ ಪ್ರಭೇದ ಅಂತ ಹೇಳ್ಬೇಕಾಗುತ್ತೆ. ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ಕೊಡ್ಬೇಕಾಗಿತ್ತು ಇದು. ಸೊ ಇಲ್ಲ, ಬದಲಿಗೆ ಇದೆಲ್ಲ ನೋಡಕ್ ಸಿಗುತ್ತೆ ಅಂತಂದ್ರೆ ನಮಗೆ ಇಟ್ ಇಸ್ ನೇಟಿವ್ ಟು ಸೌತ್ ಅಂಡ್ ಸೌತ್ ಏಷ್ಯನ್ ಏಷ್ಯಾ. ಈಗ ನಾವು ಅಂತ ತಗೊಂಡ್ರು ಸೌತ್ ಏಷ್ಯನ್ ಅಲ್ಲಿ ನೋಡಕ್ ಸಿಗುವಂಥದ್ದು ನಮ್ಮ ಇಂಡಿಯಾ ಬರುವಂಥದ್ದು. ಸೊ ಹಂಗಾಗಿ ಆ ಒಂದು ದಕ್ಷಿಣ ಏಷ್ಯಾ ಅಥವಾ ಈ ಜಾಗಗಳಿಗೆ ಏನಂತಂದ್ರೆ ಇದು ನೇಟಿವ್ ಆಗಿರುವಂಥದ್ದು, ಹೊರಗಡೆಯಿಂದ ಯಾವ್ದೋ ಬಂದಿರುವಂಥದ್ದಲ್ಲ. ಇಂಡಿಯಾದಲ್ಲಿ ಮೊದಲಿಂದನೂ ಆಗಿದೆ. ಸೊ ಇದೆ. ಸೊ ಹಂಗಾಗಿ 4ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. 4ನೇ ತಪ್ಪಾಯ್ತು ಅಂತಂದ್ರೆ ಅದಕ್ಕೆ ಆನ್ಸರ್ ಬಂದು 1, 2, 3 ಕರೆಕ್ಟ್ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಕಾನ್ಸ್ಟಿಟ್ಯೂಟ್ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್. ಕರ್ನಾಟಕ ಏನ್ ಮಾಡಿ ಅಂತಂದ್ರೆ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಈಗ ಎಸ್ಟಾಬ್ಲಿಷ್ ಮಾಡ್ತಾರೆ. ಏನಂತಂದ್ರೆ ನಾವು ಆಲ್ರೆಡಿ ಒಂದು ಆಕ್ಟ್ ತಂದಿದ್ವಿ. ಆಕ್ಟ್ ಹೆಸರು ಬಂದ್ಬಿಟ್ಟು 2025 ತಂದಿರುವಂತದ್ದು ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಡೆವಲಪ್ಮೆಂಟ್ ಆಕ್ಟ್ ಅಂತ ಹೇಳ್ಬಿಟ್ಟು. ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಡೆವಲಪ್ಮೆಂಟ್ ಆಕ್ಟ್ 2025 ಅಂತ ಹೇಳ್ಬಿಟ್ಟು. ಈಗ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಯಾರು ಕೆಲಸ ಮಾಡ್ತಾರೆ, ಟೆಂಪ್ರರಿ ಬೇಸಿಸ್ ಮೇಲೆ ಯಾರು ಕೆಲಸ ಮಾಡ್ತಾರೆ, ಸೊ ಅವ್ರಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಗಿಗ್ ವರ್ಕರ್ಸ್ ಮೇ ಬಿ ಅವರು ಈ ಒಂದು ಪ್ಲಾಟ್ಫಾರ್ಮ್ ಅಂತಂದ್ರೆ ಈ ಓಲಾ ಊಬರ್ ಇದ್ರ ಮೇಲೆ ಕೆಲಸ ಮಾಡುವಂತವ್ರು ಆಗಿರ್ತಾರೆ. ಸೊ ಅವ್ರಿಗೆ ಏನಂತಂದ್ರೆ ಯಾವಾಗ ಬೇಕಿರೋ ಹೈರ್ ಮಾಡ್ಕೊಳ್ಳುವಂಥದ್ದು, ಯಾವಾಗ ಬೇಕಿರೋ ಅವ್ರನ್ನ ಫೈರ್ ಮಾಡುವಂಥದ್ದು, ಮತ್ತೆ ಎಕ್ಸ್ಪರ್ಟ್ ಮಾಡುವಂಥದ್ದು. ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಇರೋದಿಲ್ಲ. ಈಗ EF, PF ಈ ತರದೆಲ್ಲ ಏನು ಕೊಡೋದೇ ಇಲ್ಲ. ಅಥವಾ ಅವ್ರಿಗೊಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸುವಂತ ಇದೇನು ಇರಲಿಲ್ಲ. ಸೊ ಅವ್ರಿಗೊಂದು ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿನ ಎನ್ಶೋರ್ ಮಾಡ್ಬೇಕು ಅಂತೇಳಿ ಆಕ್ಟ್ ನ ತಂದಿದ್ರು. ಸೊ ಆ ಆಕ್ಟ್ ಒಂದು ಬೋರ್ಡ್ ಎಸ್ಟಾಬ್ಲಿಷ್ ಮಾಡಕ್ಕೆ ಹೇಳಿದ್ರು. ಯಾಕಂತಂದ್ರೆ ಈ ರೀತಿ ನೆಕ್ಸ್ಟ್ ಏನಾದ್ರು ರೂಲ್ಸ್ ತಂದ್ರು ಅದನ್ನ ರೆಗ್ಯುಲೇಟ್ ಮಾಡೋದಕ್ಕಾಗ್ಲಿ ಮಾನಿಟರ್ ಮಾಡೋದಕ್ಕಾಗ್ಲಿ ಒಂದು ಬೋರ್ಡ್ ಇರಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಬೋರ್ಡ್ ಎಸ್ಟಾಬ್ಲಿಷ್ ಮಾಡಕ್ಕೆ ಹೇಳಿದ್ರು. ಈಗ ಆ ಬೋರ್ಡ್ ಬರ್ತಾ ಇದೆ. ಈ ಬೋರ್ಡ್ ಏನಂತಂದ್ರೆ ನಮ್ಮ ಲೇಬರ್ ಮಿನಿಸ್ಟರ್ ಇರ್ತಾರಲ್ಲ, ಸೊ ಅವರೇ ಅದಕ್ಕೆ ಹೆಡ್ ಆಗಿರ್ತಾರೆ. ಮತ್ತೆ ಬೇರೆ ಬೇರೆ ಮೆಂಬರ್ಸ್ಗಳು, ಫಾರ್ ಎಕ್ಸಾಂಪಲ್ ಅಗ್ರಿಗೇಟರ್ ಅಂತ ಹೇಳುತ್ತೆ. ಅಗ್ರಿಗೇಟರ್ ಅಂತಂದ್ರೆ ಓಲಾ ಊಬರ್ಗಳು ಅಂತ ಏನ್ ಹೇಳಿದ್ನಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಅಲ್ಲ. ಸೊ ಇವ್ರುಗಳಿಂದ 4 ಮೆಂಬರ್ಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಮತ್ತೆ ಈ ಗಿಗ್ ವರ್ಕರ್ಸ್ ಯಾರು ಇರ್ತಾರಲ್ಲ ಅವರಲ್ಲಿ ಒಂದು 4 ಜನ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಮತ್ತೆ ಒಬ್ರು IAS ಆಫೀಸರ್ನ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಹಿಂಗಾಗಿ ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಮತ್ತೆ ಇದು ದುಡ್ಡಲ್ಲಿದ್ದ ಬರುತ್ತೆ. ಈಗ ಅಗ್ರಿಗೇಟರ್ಗಳು ಏನ್ ಹೇಳಿದ್ನಲ್ಲ, ಅಗ್ರಿಗೇಟರ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಟ್ಯಾಕ್ಸ್ ಅಂತ ಹೇಳಿ 1 to 1.5% ನೆನ್ಪಿಟ್ಕೋಬೇಕಾಗುತ್ತೆ. 1 to 1.5% ಏನ್ ಮಾಡ್ತಾರಲ್ಲ ಆ ಟ್ಯಾಕ್ಸ್ ನ ಹಾಕ್ತಾರೆ. ಆ ಟ್ಯಾಕ್ಸ್ ಹಾಕ್ಬಿಟ್ಟು ಬಂದಿದ್ರಲ್ಲಿ ಏನ್ ಮಾಡ್ತಾರೆ, ಅವರ ಒಂದು ಸೋಷಿಯಲ್ ಸೆಕ್ಯೂರಿಟಿ ಅದಕ್ಕೆ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ವರ್ಕರ್ಸ್ ಅಥವಾ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕಾಯ್ದೆ 2025 ಅಡಿಯಲ್ಲಿ ಗಿಗ್ ವರ್ಕರ್ ಕಲ್ಯಾಣ ಮಂಡಳಿಯನ್ನು ರಚಿಸಲಾಗಿದೆ. ಹೌದು, ಇದೇ ಆಕ್ಟ್ ನ ತಂದಿರುವಂತದ್ದು ನೆನ್ಪಿಟ್ಕೋಬೇಕಾಗತ್ತೆ. ಈ ಮಂಡಳಿಯು ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ಗಳ
ಪ್ರತಿನಿಧಿಗಳನ್ನು ಒಳಗೊಂಡಿರುವುದಿಲ್ಲ. ಇಲ್ಲ, ಯಾಕಂತಂದ್ರೆ ದೇ ಆರ್ ಆಲ್ಸೋ ಪಾರ್ಟ್ ಅಂದ್ಮೇಲೆ ಅವ್ರು ಇರ್ಲೇಬೇಕಾಗುತ್ತೆ. 4 ಮೆಂಬರ್ಸ್ಗಳು ಅಗ್ರಿಗೇಟರ್ ಕಡೆಯಿಂದ ಬಂದಿರ್ತಾರೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ಗಳ ಮೇಲೆ 1.5% ಅಷ್ಟು ಕಲ್ಯಾಣ ಶುಲ್ಕವನ್ನು, ಇದಕ್ಕೆ ಬೇಕಲ್ಲ ವೆಲ್ಫೇರ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು, ಸೊ ವೆಲ್ಫೇರ್ ಫೀನ ಏನ್ ಮಾಡ್ತಾರೆ ಪ್ರಸ್ತಾಪಿಸಲಾಗಿದೆ. ಹೌದು, ಇಷ್ಟು ಹಾಕಿರ್ತಾರೆ. ಸೊ ಅದರಿಂದ ಕಲೆಕ್ಟ್ ಮಾಡ್ಕೊಂಡಿದ್ದ ದುಡ್ಡನ್ನೇ ಇವ್ರಿಗೆ ಒಂದು ಸೆಕ್ಯೂರಿಟಿಗೆ ಹೆಲ್ಪ್ ಆಗುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಲ್ಲಿ ಬಂದು 2ನೇ ಸ್ಟೇಟ್ಮೆಂಟ್ ಮಾತ್ರ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 3. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ, ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಟು ಆಡ್ 600 ಮೆಗಾವ್ಯಾಟ್ ಪವರ್ ಬೈ ಮಾರ್ಚ್, ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಅಂಡರ್ ವೇ ಅಂದ್ರೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ PM ಕುಸುಮ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. PM ಕುಸುಮ್ ಅಂತಂದ್ರೆ ಇಲ್ಲಿ ನೋಡ್ಬೋದು. PM ಕುಸುಮ್ ಅಂತಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಭಿಯಾನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ರಿನ್ಯೂವಬಲ್ ಎನರ್ಜಿ ಏನಿದೆಯಲ್ಲ, ರಿನ್ಯೂವಬಲ್ ಎನರ್ಜಿನ ಅಗ್ರಿಕಲ್ಚರ್ ಸೆಕ್ಟರ್ ತಂದ್ಬಿಟ್ಟು, ಸೊ ಅಲ್ಲಿ ಒಂದು ರೈತರುಗಳು ಏನಿರ್ತಾರೋ ಅವ್ರ ಪ್ರೊಟೆಕ್ಷನ್ ಸಿಗ್ಬೇಕು, ಅವ್ರಿಗೆ ಇನ್ಕಮ್ ಸಿಗ್ಬೇಕು. ಸೊ ಮತ್ತೆ ಎನರ್ಜಿ ಕನ್ಸರ್ವೇಷನ್ ಪ್ರಮೋಟ್ ಮಾಡ್ಬೇಕು ಅಂತೇಳಿ ಈ ಒಂದು PM ಕುಸುಮ್ನ ತರ್ತಾರೆ. ಈ PM ಕುಸುಮ್ನ 2019 ತರ್ತಾರೆ, 2019 ತರ್ತಾರೆ. ಯಾರು ತರೋಂಥವ್ರು? ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ, ನೆನ್ಪಿಟ್ಕೋಬೇಕಾಗುತ್ತೆ. ಇವ್ರು ತರ್ತಾರೆ. ಸೊ ಇವ್ರು ತಂದು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಪ್ಯಾನಲ್ಗಳು ಏನಿರ್ತಾವಲ್ಲ, ಅದನ್ನ 3 ಹಂತದಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ ಶುರು ಮಾಡ್ತಾರೆ. ಅದಕ್ಕೆ ರಿಟೇಲ್ ಹೆಸರು ಬಂದು ಕಾಂಪೋನೆಂಟ್ A, ಕಾಂಪೋನೆಂಟ್ B ಮತ್ತೆ ಕಾಂಪೋನೆಂಟ್ C ಅಂತ ಹೇಳ್ಬಿಟ್ಟು. ಕಾಂಪೋನೆಂಟ್ A ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಫೆಲೋ ಲ್ಯಾಂಡ್ ಅಂತ ಕರಿತೀವಿ, ಸಣ್ಣ ಪುಟ್ಟದ ಯಾವ್ದಾದ್ರು ಜಾಗ ವೇಸ್ಟ್ ಲ್ಯಾಂಡ್ ಇರ್ತಾವಲ್ಲ, ಸೊ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಈ ಸೋಲಾರ್ ಪ್ಯಾನಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಪ್ರೊಡ್ಯೂಸ್ ಆಗಿದ್ದು ಏನ್ ಮಾಡ್ತಾರೆ, ಗ್ರಿಡ್ ಕನೆಕ್ಷನ್ ಕೊಟ್ಟಿರ್ತಾರೆ. ಇದಕ್ಕೆ ಗ್ರಿಡ್ ಕನೆಕ್ಷನ್ ಕೊಟ್ಬಿಟ್ಟು ಸಪ್ಲೈ ಮಾಡ್ಕೋತಾರೆ. ಅಲ್ಲಿಂದ ಏನು ಈ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಇರ್ತಾವಲ್ಲ, ಬೇರೆ ಸಪ್ಲೈ ಮಾಡ್ತಾ ಹೋಗ್ತಾರೆ. ಎರಡನೇದು ಏನ್ ಮಾಡ್ತಾರೆ ಅಂತಂದ್ರೆ, ಅಗ್ರಿಕಲ್ಚರ್ ಫೀಲ್ಡ್ ಸ್ಟ್ಯಾಂಡ್ ಅಲೋನ್ ಅಂತ ಕರಿತೀವಿ, ಸ್ಟ್ಯಾಂಡ್ ಅಲೋನ್ ಪಂಪ್ ಅಂತ ಹೇಳ್ಬಿಟ್ಟು ಒಂದು ಅಗ್ರಿಕಲ್ಚರ್ ಫೀಲ್ಡ್ಗೆ ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಕೊಟ್ಕೊಡುವಂಥದ್ದು. ಸೊ ಅವರು ಅದನ್ನ ಅಲ್ಲಿಂದ ಜನರೇಟ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಆ ಒಂದು ಅಗ್ರಿಕಲ್ಚರ್ ಫೀಲ್ಡ್ಗೆ ಪಂಪ್ ಸೆಟ್ ಆಗಲಿ ಅಥವಾ ಬೇರೆ ವಿಚಾರಗಳಿಗಾಗಲಿ ಯೂಸ್ ಮಾಡ್ಕೊಳ್ಳುವಂಥದ್ದಾಗಿರುತ್ತೆ. ಇದು 2ನೇ ಕಾಂಪೋನೆಂಟ್ ಅಥವಾ ಕಾಂಪೋನೆಂಟ್ B ಅಂತ ಕರಿತೀವಿ. ಕಾಂಪೋನೆಂಟ್ C ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ, ಬಟ್ ಏನಂದ್ರೆ ಅದನ್ನ ಗ್ರಿಡ್ ಕನೆಕ್ಷನ್ ಕೊಟ್ಟಿರ್ತಾರೆ. ಎಕ್ಸ್ಟ್ರಾ ಏನು ಜನರೇಟ್ ಆಗುತ್ತಲ್ಲ, ಈಗ ಎಲೆಕ್ಟ್ರಿಸಿಟಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಫೀಲ್ಡ್ಗೆ, ಮಿಕ್ಕಿದನ್ನ ಏನ್ ಮಾಡ್ಬೋದು ನಾವು ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಮಾರಬಹುದು. ಸೊ ಮಾರೋದ್ರಿಂದ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ, ಅಂದ್ರೆ ಇದು ಗ್ರಿಡ್ ಕನೆಕ್ಷನ್ ಇರುತ್ತೆ. ಸೊ ನೆನ್ಪಿಟ್ಕೋಬೇಕಾಗಿದೆ, ಇದು ಕಾಂಪೋನೆಂಟ್ C ಇರುವಂತದ್ದು. ಈಗ ಏನ್ ಮಾಡ್ತಾರೆ ಅಂತ, ಈ ಕಾಂಪೋನೆಂಟ್ C ಇದೆಯಲ್ಲ, ಇದನ್ನ ಸ್ವಲ್ಪ ಎಕ್ಸ್ಪೆನ್ಷನ್ ಮಾಡ್ಬೇಕು ಮೈಸೂರಲ್ಲಿ ಅಂತ. ಸೊ ಅದಕ್ಕೆ ಈ ಸುದ್ದಿನ ಇರೋದಾಗುತ್ತೆ. ಪ್ರಶ್ನೆ ಬಂದು ಯಾವ ತರ ಬರ್ಬೋದು? PM ಕುಸುಮ್ ಯೋಜನೆ ಘಟಕ C ಅಡಿಯಲ್ಲಿ 600 ಮೆಗಾವ್ಯಾಟ್ ವಿದ್ಯುತ್ ಸೇರಿಸಲು ಸೆಸ್ ಅಥವಾ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಏನ್ ಮಾಡಿದೆ, ಈಗ ಯೋಜಿಸಿದೆ. ಹೌದು, ಇದೇ ಸುದ್ದಿನಲ್ಲಿ ಇರುವಂತದ್ದು. PM ಕುಸುಮ್ ಯೋಜನೆಯ ಘಟಕ B ಅಥವಾ ಕಾಂಪೋನೆಂಟ್ B ಅಂತ ಹೇಳ್ತೀವಲ್ಲ, ಇದು ಗ್ರಿಡ್ ಸಂಪರ್ಕಿತ ಸೌರ ವಿದ್ಯುತ್ ವ್ಯವಸ್ಥೆಗಳ ಇಲ್ಲ. ಇದೇನಂತಂದ್ರೆ ಕಾಂಪೋನೆಂಟ್ B ಬಂದು ಸ್ಟ್ಯಾಂಡ್ ಅಲೋನ್ ಪಂಪ್ ಅಂತ ಕರಿತೀವಿ. ನಾನು ಅದನ್ನೇ ಹೇಳಿರುವಂತದ್ದು. ಅಗ್ರಿಕಲ್ಚರ್ ಫೀಲ್ಡ್ ಇರ್ತದೆ, ಬಟ್ ಗ್ರಿಡ್ ಕನೆಕ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು 2ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. PM ಕುಸುಮ್ ಯೋಜನೆಯು ಕೃಷಿಯಲ್ಲಿ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಹೌದು, ರಿನ್ಯೂವಬಲ್ ಎನರ್ಜಿನ ಪ್ರಮೋಟ್ ಮಾಡಬೇಕು, ಫಾರ್ಮರ್ ವೆಲ್ಫೇರ್ ನ ಪ್ರಮೋಟ್ ಮಾಡಬೇಕು, ಮತ್ತೆ ಡೀಸೆಲ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಮಾಡ್ತಾರಂತದ್ದಾಗಿರುತ್ತೆ. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ 1 ಮತ್ತು 3 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, 8 ಫ್ರಮ್ ಕರ್ನಾಟಕ ಟು ಬಿ ಹಾನರ್ಡ್ ವಿತ್ 2026 ಪದ್ಮ ಅವಾರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಂತಂದ್ರೆ ಪದ್ಮ ಅವಾರ್ಡ್ಸ್ ಯಾರಿಗೆ ಬಂದಿದೆ ಅವ್ರ ಹೆಸರು ತಿಳ್ಕೊಬೇಕಾಗುತ್ತೆ, ಯಾವ ಕ್ಷೇತ್ರದಲ್ಲಿ ಬಂದಿದೆ ಅಂತ ತಿಳ್ಕೊಬೇಕಾಗುತ್ತೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಶತಾವಧಾನಿ ಗಣೇಶ್ ಇವ್ರಿಗೆ ಏನಂತಂದ್ರೆ ಆರ್ಟ್ ಅಥವಾ ಕಲೆನಲ್ಲಿ ಬಂದಿರುವಂತದ್ದಾಗಿರುತ್ತೆ. ನೆಕ್ಸ್ಟ್ ಬಂದು ಪ್ರಭಾಕರ ಕೋರೆ ಇವ್ರಿಗೆ ಸಾಹಿತ್ಯ ಮತ್ತೆ ಶಿಕ್ಷಣ, ಮತ್ತೆ GS ಸುಶೀಲಮ್ಮ ಅವರಿಗೆ ಸಮಾಜ ಸೇವೆ, ಮತ್ತೆ ಅಂಕೇಗೌಡ ಎಂ ಇವ್ರಿಗೆ ಸಮಾಜ ಸೇವೆ. ನಂತರ ಬಂದು ಶಶಿಶೇಖರ ವೆಂಪತಿ ಇವ್ರಿಗೆ ಸಾಹಿತ್ಯ ಮತ್ತೆ ಶಿಕ್ಷಣ, ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಶೋಭಾ ವೆಂಕಟೇಶ್ ಅಯ್ಯಂಗಾರ್ ವಿಜ್ಞಾನ ಮತ್ತೆ ಇಂಜಿನಿಯರಿಂಗ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಡಾಕ್ಟರ್ ಸುರೇಶ್ ಹಗನವಾಡಿ ಇವ್ರಿಗೆ ಬಂದು ವೈದ್ಯಕೀಯ. ನೆಕ್ಸ್ಟ್ ಬಂದು ಟಿ ಜಗನ್ನಾಥ್ ಇವ್ರಿಗೆ ಬಂದು ಇಂಡಸ್ಟ್ರಿ. ಸೊ ಈ ರೀತಿಯಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋ ಹುಡುಗಿ, ಅದರಲ್ಲಿ ಒಬ್ಬರಿಗೆ ಇವ್ರಿಗೆ ಬಂದಿರುವಂತದ್ದು ಪದ್ಮಭೂಷಣ. ಇವ್ರಿಗೆ ಬಂದಿರುವಂತದ್ದು ಪದ್ಮಭೂಷಣ. ಮಿಕ್ಕಿದ 7 ಜನಕ್ಕೆ ಬಂದಿರುವಂತದ್ದು ಪದ್ಮಶ್ರೀ ಆಗಿರುತ್ತೆ. ಸೊ ನಿಮ್ಗೆ ಈ ರೀತಿನೇ ಪ್ರಶ್ನೆ ಕೇಳುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ಬೇಕು ಅಂತಂದ್ರೆ ನೋಡಿ, ಈ ತರ ಕೇಳ್ತಾರೆ, ಅವ್ರ ಹೆಸರು ಕೇಳ್ತಾರೆ, ಮ್ಯಾಚ್ ಮಾಡೋದಕ್ಕೆ ಅವ್ರ ಫೀಲ್ಡ್ ಕೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಬಂದು ಅವ್ರ ಹೆಸರು ಇದೆ, ಇಲ್ಲಿ ಬಂದು ಅವ್ರ ಫೀಲ್ಡ್ ಇದೆ. ಸೊ ಈಗ ನೋಡೋದಾದ್ರೆ ಈಗ ನೋಡಿದ್ವಿ ಶತಾವಧಾನಿ ಆರ್ ಗಣೇಶ್ ಇವ್ರು ಬಂದು ಆರ್ಟ್, ಇವ್ರೇನಂತಂದ್ರೆ ಲಿಟ್ರೇಚರ್, ಸಾಂಸ್ಕೃತ ಮತ್ತೆ ಕನ್ನಡದಲ್ಲಿ ಕೆಲಸ ಮಾಡಿರುವಂತವ್ರಾಗಿರ್ತಾರೆ. ಸೊ ಇದನ್ನ ಇವ್ರಿಗೆ ಲಿಂಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ವೈದ್ಯಕೀಯ ಅಂತ ಬಂದಾಗ ಇಲ್ಲೇ ಇದೆ ಡಾಕ್ಟರ್ ಸುರೇಶ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮ್ಯಾಚ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಬಂದು A3 ಯಾವುದು, A3C1 ಇದೆ ಆನ್ಸರ್ ಕರೆಕ್ಟ್ ಆಗಿದೆ. A3C1 ಮತ್ತೆ B2 ಸುಶೀಲಮ್ಮ ಅವ್ರು ಬಂದು ಸಮಾಜ ಸೇವೆ ಇಲ್ಲಿ ಮಾಡಿರುವಂತದ್ದಾಗಿರ್ತದೆ. ಮತ್ತೆ ಅಂಕೇಗೌಡ ಬಂದು ಇವರು ಅಷ್ಟೇ ಸಮಾಜ ಸೇವೆ. ಇನ್ಫ್ಯಾಕ್ಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರು ಒಂದು ದೊಡ್ಡ ಲೈಬ್ರರಿ ಮಾಡಿದ್ದಾರೆ ಹಳೆ ಮ್ಯಾನುಸ್ಕ್ರಿಪ್ಟ್ ಗಳನ್ನ ಇಟ್ಕೊಂಡು. ಸೊ ಹಾಗಾಗಿ ಇವರು ರೆಕಗ್ನೈಸ್ ಮಾಡಿದ್ದಾರೆ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಜಸ್ಟ್ ಇವ್ರಗಳ ಹೆಸರುಗಳು ಮತ್ತೆ ಇವ್ರು ಯಾವ ಫೀಲ್ಡ್ ನೋಟ್ ಮಾಡ್ಕೋಬೇಕಾಗತ್ತೆ.
ಮುಂದಿನ ಒಂದು ಪ್ರಶ್ನೆ ಹೋಗೋದಾದ್ರೆ ಕರ್ನಾಟಕ ಜೆಂಡರ್ ಮೈನಾರಿಟಿ ಸರ್ವೆ ರಿಪೋರ್ಟ್ ರೆಕಮೆಂಡ್ಸ್ ಸಪರೇಟ್ ವೆಲ್ಫೇರ್ ಬೋರ್ಡ್ 1% ರಿಸರ್ವೇಶನ್ ಇನ್ ಪ್ರೈವೇಟ್ ಸೆಕ್ಟರ್. ಇಲ್ಲಿ ಏನಾಗಿದೆ ಅಂತಂದ್ರೆ ಈಗ ಕರ್ನಾಟಕ ಈಗ ಮೈನಾರಿಟಿ ಸ್ಟೇಟಸ್ ಹೇಗಿದೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಇಂಡಿಯಾದಲ್ಲೇ ಫಾರ್ ದ ಫಸ್ಟ್ ಟೈಮ್ ಒಂದು ಸರ್ವೆನೆ ಕಂಡಕ್ಟ್ ಮಾಡ್ತಿತ್ತು. ಇಲ್ಲಿ ಏನಾಗಿದೆ ಅಂತಂದ್ರೆ ಆ ಸರ್ವೆನಲ್ಲಿ ನಮ್ಗೆ ಪಾಯಿಂಟ್ ಆಗಿದೆ ಏನಂತಂದ್ರೆ ಸಾಕಷ್ಟು ವಿಚಾರಗಳಲ್ಲಿ ಶೋಷಣೆಗೆ ಒಳಗೊಂಡಿದ್ರು. ಫಾರ್ ಎಕ್ಸಾಂಪಲ್ ಈಗ ಈ ಮಾರ್ಜಿನಲೈಸೇಷನ್ ಏನಿರ್ತಾರಲ್ಲ ಎಜುಕೇಶನ್ ಸೆಕ್ಟರ್ ಅಲ್ಲಿ ಅವ್ರಿಗೆ ಶೋಷಣೆ ಆಗ್ತಾ ಇದೆ. ಆಲ್ಮೋಸ್ಟ್ 40% ಅಂತ ಅನ್ಕೊಳ್ಳೋಣ, 40% ಅಷ್ಟು ಅವ್ರಿಗೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಶೋಷಣೆ ಆಗ್ತಾ ಇದೆ. ಆಮೇಲೆ ಮೋರ್ ದನ್ 90% ಏನಂತಂದ್ರೆ ಅವ್ರಿಗೆ ಹಾಸ್ಪಿಟಲ್ಗಳಲ್ಲಿ ಅವ್ರಿಗೆ ಸರ್ಜರಿ ಇರುತ್ತೆ, ಮೆಡಿಸಿನ್ ಇರುತ್ತೆ, ಅವಶ್ಯಕತೆ ಇರುತ್ತೆ. ಸೊ ಅಲ್ಲೂ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರನ್ನ ಕೆಲ್ಸಕ್ಕೆ ಸೇರ್ಸ್ಕೊಂತ ಇಲ್ಲ ಅಥವಾ ಸೇರ್ಸ್ಕೊಂಡ್ರು ಅಲ್ಲೂ ಕೂಡ ಶೋಷಣೆ ಆಗ್ತಾ ಇದೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ನೋಟಿಸ್ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ರೆಕಮೆಂಡೇಶನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವ ರೆಕಮೆಂಡೇಶನ್ ಅಂದ್ರೆ ಒಂದು ವೆಲ್ಫೇರ್ ಬೋರ್ಡ್ ಅಂತಾನೆ ತರಬೇಕು, ಮೈನಾರಿಟೀಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ವೆಲ್ಫೇರ್ ಬೋರ್ಡ್ ಅಂತಾನೆ ತರಬೇಕು. ಮತ್ತೆ ಈಗ ಆಲ್ರೆಡಿ ರಿಸರ್ವೇಶನ್ ನಡೀತಾ ಇದೆ. ಅದಲ್ದೇನೆ ಪ್ರೈವೇಟ್ ಸೆಕ್ಟರ್ ಈಗ ಕೆಲಸದಲ್ಲಿ ಏನ್ ನಡೀತಾ ಇದೆ ರಿಸರ್ವೇಶನ್ ಅದ್ ನಡೀಲಿ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 1% ಎಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ತರಬೇಕು ಅಂತ ರೆಕಮೆಂಡ್ ಮಾಡುತ್ತೆ. ಮತ್ತೆ ಇವ್ರುಗಳಿಗೆ ಈ ಎಜುಕೇಶನ್ ಸೆಕ್ಟರ್ ಆಗಲಿ ಅಥವಾ ಸೋಷಿಯಲ್ ಸೆಕ್ಟರ್ ಸೆಕ್ಯೂರಿಟಿಗಳಲ್ಲಾಗ್ಲಿ ಅಲ್ಲಿ ಎಕ್ಸ್ಟ್ರಾ ಫೋಕಸ್ ಕೊಡ್ಬೇಕು ಅಂತ ಹೇಳುತ್ತೆ. ಸೊ ಈ ರೀತಿ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರುತ್ತೆ ಇದು ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಏನಂತಂದ್ರೆ ನಿಮ್ಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಕರ್ನಾಟಕ ಲಿಂಗತ್ವ ಅಲ್ಪಸಂಖ್ಯಾತರ ಮೂಲ ಸಮೀಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಸಮೀಕ್ಷೆಯನ್ನು ಕರ್ನಾಟಕದ 31 ಜಿಲ್ಲೆಗಳಲ್ಲಿ 45 ದಿನಗಳಲ್ಲಿ ನಡೆಸಲಾಯಿತು. ಹೌದು, ಇಡೀ ಆಲ್ಮೋಸ್ಟ್ ಒಂದು 10,000 ಜನನ ಈ ಸರ್ವೆ ಒಳಪಡಿಸ್ತಾರೆ. ಇಡೀ 31 ಜಿಲ್ಲೆನಲ್ಲೂ ಮಾಡ್ತಾರೆ. 31 ಜಿಲ್ಲೆಯಲ್ಲಿ ಅವ್ರಿಗೆ ಅರ್ಥ ಆಗಿದೆ ಏನಂತಂದ್ರೆ ಈ ಚಿಕ್ಕಬಳ್ಳಾಪುರ, ಬೆಂಗಳೂರು ಅರ್ಬನ್ ಇಲ್ಲಿ ಮತ್ತೆ ವಿಜಯಪುರ ಇಲ್ಲಿ ಜಾಸ್ತಿ ಜೆಂಡರ್ ಮೈನಾರಿಟೀಸ್ ನೋಡಿರುವಂತದ್ದು. ಸೊ ಕಂಪ್ಲೀಟ್ ಆಗಿ ಅವರು ಸರ್ವೆ ಮಾಡಿದ್ದಾರೆ. ಈ ಸಮೀಕ್ಷೆ ಸಮೀಕ್ಷೆಯು ಪ್ರತ್ಯೇಕ ಲಿಂಗತ್ವ ಅಲ್ಪಸಂಖ್ಯಾತರ ಕಲ್ಯಾಣ ಮಂಡಳಿ ವೆಲ್ಫೇರ್ ಬೋರ್ಡ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅದನ್ನ ನೀವು ರಚನೆ ಮಾಡಬೇಕು. ಸೊ ದಟ್ ಮಾನಿಟರ್ ಮಾಡಬಹುದು, ರೆಗ್ಯುಲೇಟ್ ಮಾಡಬಹುದು ಅಂತ ಹೇಳಿದೆ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇರುವ ಅಸ್ತಿತ್ವದಲ್ಲಿರುವ ಮೀಸಲಾತಿಯನ್ನು ರದ್ದುಗೊಳಿಸುವುದು ಇಲ್ಲ. ಏನು ಅದು ರದ್ದುಗೊಳಿಸಿ ಅಂತ ಹೇಳೋದೇ ಇಲ್ಲ. ಇದು ಆಕ್ಚುಲಿ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಆಗುತ್ತೆ. ಏನಿದೆಯೋ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಅವರಿಗೆ ಜಾಬ್ ಆಪರ್ಚುನಿಟಿ ಜಾಸ್ತಿ ಸಿಗಬೇಕಾಗಿರೋದ್ರಿಂದ ಪ್ರೈವೇಟ್ ಅಲ್ಲಿ 1% ಕೊಟ್ಟು ಅವ್ರನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿರುತ್ತೆ. ಈ ಒಂದು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ಕ್ಲಾಸ್ ಅಲ್ಲಿ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.